ನಾವು ಬಡವರು ಮೇಡಮ್. ಅದೇನೋ GDP ಅಂದ್ರಲ್ಲ, ಅದ್ಯಾವುದು ನಮ್ಗೆ ಅರ್ಥ ಆಗಲ್ಲ. ನಮ್ ದೇಶ ಏನೋ ಬೆಳೀತಾ ಇರೋದು ನಿಮ್ಮಿಂದನೇ ನಿಜ, ಆದ್ರೆ ಅದು ಬೆಳೀತಾ ಇರೋ ಸ್ಪೀಡ್ಗೆ ನಮ್ಮಂತ ಬಡವರು ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೀವಿ. ನಮ್ಮ ಮಕ್ಕಳು ಸ್ಕೂಲ್ ಫೀಸು 20,000 30,000 ಇದ್ದಿದ್ದು ಇವತ್ತು 2 ಲಕ್ಷ 3 ಲಕ್ಷವರೆಗೂ ಬೆಳೆದು ಬಿಟ್ಟಿದೆ. ಒಂದ್ ಚಿಕ್ಕದಾಗಿ ನೆಗಡಿ ಕೆಮ್ಮು ಜ್ವರ ಅಂತ ಹಾಸ್ಪಿಟ್ಲ್ಗೆ ಹೋದ್ರೆ 50-100 ತಗೋತಿದ್ದ ಡಾಕ್ಟರ್ ಇವತ್ತು 1,000-5,000 ತಗೋತಾ ಇದ್ದಾರೆ. ಯಾವ್ದೋ ಒಂದ್ ಮೂಲೆಯಲ್ಲಿ ಸೈಟು 10 ಲಕ್ಷನೋ 20 ಲಕ್ಷನೋ ಇದ್ದಿದ್ದು ಇವತ್ತು ಕೋಟಿವರೆಗೂ ಬೆಳೆದು ಬಿಟ್ಟಿದೆ. ಅದ್ ಯಾವ್ದು ನಿಮಗ್ ಪ್ರಾಬ್ಲಮ್ ಅಲ್ಲ, ಧಾರಾಳವಾಗಿ ಕೊಟ್ಬಿಡ್ತೀರಾ. ಅದೇ ನಮ್ಮಂತ ಆಟೋ ಡ್ರೈವರ್ಗಳು ಮೀಟರ್ ಮೇಲೆ 20-30 ಜಾಸ್ತಿ ಕೇಳ್ಬಿಟ್ರೆ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾಕೆ ಹೇಳಿ? ಅದನ್ನ ಕೊಟ್ಬಿಟ್ಟು ನೀವು ಬಡವರಾಗ್ಬಿಡ್ತೀರಲ್ಲ, ಅದನ್ನ ತಗೊಂಡ್ ನಾವು ದೊಡ್ಡ ಶ್ರೀಮಂತರಾಗ್ಬಿಡ್ತೀವಿ ನೋಡಿ, ಅಲ್ವಾ? ಯಾಕೆ ನಮ್ಮ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ಬಾರ್ದಾ? ನಮ್ಮ ಮಕ್ಳಿಗೆ ಜ್ವರ ಬಂದ್ರೆ ಒಳ್ಳೆ ಆಸ್ಪತ್ರೆಗೆ ತೋರಿಸ್ಬಾರ್ದಾ? ನಮ್ ದೇಶ ಏನೋ ಬೆಳೀತು, ಆದ್ರೆ ಅದ್ರ ಜೊತೆ ಬೆಳೆದಿದ್ದು ನಿಮ್ಮಂತ ಶ್ರೀಮಂತರುಗಳು ಮಾತ್ರ. ನಮ್ಮಂತ ಬಡವರು ಅವಾಗ ಎಲ್ಲಿದ್ವೋ ಇವಾಗ್ಲೂ ಅಲ್ಲೇ ಉಳಿದ್ಬಿಟ್ಟಿದೀವಿ. ತಗೊಳ್ಳಿ, ನೀವು ಶ್ರೀಮಂತರಾಗ್ತಾ ಹೋಗಿ, ನಾವು ಬಡವರಾಗಿ ಉಳಿದ್ಬಿಡ್ತೀವಿ.